ತೀತಾ ಜಲಾಶಯದ ಏರಿ ಮೇಲೆ ಅಕ್ರಮ ಬೋಟಿಂಗ್ ಕಾಮಗಾರಿ, ಹೇಮಾವತಿ ನಾಲಾ ವಲಯ ಇಲಾಖೆಗೆ ಕತ್ತಲಲ್ಲಿಟ್ಟ ಗುತ್ತಿಗೆದಾರ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಪ್ರಸಿದ್ಧ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದ ಸಮೀಪವಿರುವ ತೀತಾ ಜಲಾಶಯದಲ್ಲಿ ಈಗ ಭಾರೀ ಅಕ್ರಮದ ವಾಸನೆ ಬಡಿತಾ ಇದೆ. ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಅಕ್ರಮ ಹಾಗೂ ಅವೈಜ್ಞಾನಿಕ ಬೋಟಿಂಗ್ ಕಾಮಗಾರಿ ನಡೆಸಲಾಗ್ತಾ ಇದೆ. ಇಲಾಖೆಯ ಅನುಮತಿಯೂ ಇಲ್ಲ, ಕಾರ್ಮಿಕರ ಜೀವಕ್ಕೆ ಸುರಕ್ಷತೆಯೂ ಇಲ್ಲ. ಜಲಾಶಯದ ಏರಿ ಮೇಲೆ ನಡೀತಾ ಇರೋ ಈ ಕರಾಳ ದಂಧೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಇದು ಕೊರಟಗೆರೆ ತಾಲೂಕಿನ ತೀತಾ ಜಲಾಶಯದ ಸದ್ಯದ ಪರಿಸ್ಥಿತಿ. ಪ್ರವಾಸೋದ್ಯಮ ಇಲಾಖೆ ಹಾಗೂ ಹೇಮಾವತಿ ಇಲಾಖೆಯ ಆದೇಶಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಇಲ್ಲಿ ಬೋಟಿಂಗ್ ಶೆಡ್ ನಿರ್ಮಾಣ ಮಾಡಲಾಗ್ತಾ ಇದೆ. ಆಶ್ಚರ್ಯದ ಸಂಗತಿ ಏನಂದ್ರೆ, ಈ ಜಲಾಶಯದ ಉಸ್ತುವಾರಿ ನೋಡಿಕೊಳ್ಳುವ ಹೇಮಾವತಿ ನಾಲಾ ವಲಯ ಇಲಾಖೆಗೆ ಈ ಕಾಮಗಾರಿಯ ಮಾಹಿತಿಯೇ ಇಲ್ಲ. ಗ್ರಾಮ ಪಂಚಾಯತ್ ಅಥವಾ ನೀರಾವರಿ ಇಲಾಖೆಯ ಯಾವುದೇ ಅಧಿಕೃತ ಅನುಮತಿ ಪಡೆಯದೆ ಗುತ್ತಿಗೆದಾರ ತನಗಿಷ್ಟ ಬಂದಂತೆ ಕಾನೂನು ಬಾಹಿರವಾಗಿ ಈ ಡ್ಯಾಂ ಆವರಣದಲ್ಲಿ ನುಗ್ಗಿ ಕೆಲಸ ಆರಂಭಿಸಿದ್ದಾನೆ. ಇದನ್ನ ಪ್ರಶ್ನೆ ಮಾಡಿದ ಗೊರವನಹಳ್ಳಿ, ತೀತಾ ಮತ್ತು ಕೆಂಗನಪಾಳ್ಯದ ಸ್ಥಳೀಯ ರೈತರು ಹಾಗೂ ಸಾರ್ವಜನಿಕರು ಈಗ ಗುತ್ತಿಗೆದಾರನ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ತೀತಾ ಜಲಾಶಯದಲ್ಲಿ ಈಗ ಬೋಟಿಂಗ್ ಆಗಿದೆ ಅಂತ ಹೇಳಿ ಟೆಂಡರ್ ಆಗಿದೆ ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಜಲಾಶಯದ್ದು ಏರಿ ಮೇಲೆ ಕಲ್ಲು ಕಿತ್ಬಿಟ್ಟು ಇವರು ವರ್ಕ್ ಮಾಡ್ತಾ ಇದ್ದಾರೆ. ಇದಕ್ಕೆ ಇವ್ರಿಗೆ ಪರ್ಮಿಷನ್ ಯಾರು ಕೊಟ್ಟವ್ರೆ ಅಂತ ಗೊತ್ತಿಲ್ಲ. ಅದು ಟೆಂಡರ್ ಆಗಿರೋದ್ರ ಮೂಲ ಬಂದು ಹಿನ್ನೀರಿನಲ್ಲಿ ಬೋಟಿಂಗ್ ಅಂತ ಹೇಳಿ ಅದರಲ್ಲಿ ಬಂದಿದೆ. ಆದರೆ ಇವ್ರು ನೋಡಿದ್ರೆ ಬಂದು ಏರಿ ಮೇಲೇ ಡೈರೆಕ್ಟಾಗಿ ಕಲ್ಲು ಕಿತ್ತು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೇನಾದ್ರು ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳು ನಾವೇನಾದ್ರು ಕೇಳೋಕೆ ಹೋದರೆ ನಾವ್ಯಾರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಡೈರೆಕ್ಟಾಗಿ ಏರಿ ಮೇಲೇ ಕೆಲಸ ನಡೆಸ್ತಾ ಇದ್ದಾರೆ. ವಿದ್ಯುತ್ ಕಂಬದಿಂದ ಲೈನ್ ಎಳ್ಕೊಂಡು ನೀರಿನ ಮೇಲೆ ಯಾವುದೇ ರೀತಿಯಾದಂಥ ಒಂದು ಸೇಫ್ಟಿನೂ ಇಲ್ದಂಗೆ ಕೆಲಸ ಮಾಡ್ತಾವ್ರೆ. ಇವರು ಅದನ್ನೇನಾದ್ರು ಪ್ರಶ್ನೆ ಮಾಡೋಕೆ ಹೋದರೆ ನಮ್ಮನ್ನೇ ವಿಡಿಯೋ ಮಾಡಿ ನಮ್ಮನ್ನೇ ಎದುರ್ಸಕ್ಕೆ ಬರ್ತಾರೆ. ಕೇಳಿದಾಗ ನಾವು ಯಾವುದೇ ರೀತಿಯಾದ ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ. ಅದೇ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ರೂಮ್ನ ಇವ್ರಿಗೆ ಬಿಟ್ಕೊಟ್ಟು ಇದ್ರ ಮೇಲೆ ಗಾಡಿ ಎಲ್ಲ ನಿಲ್ಲಿಸಿ ಇದ್ರ ಮೇಲೆ ಓಡಾಡಿ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಇದುವರೆಗೂ ನಮ್ಮ ಟೂ ವೀಲರ್ ಓಡಾಡಕ್ ಬಿಡ್ತಾ ಇಲ್ಲ ಸ್ಥಳೀಯರಿಗೆ. ಈ ಊರಿಂದ ಊರಿಗೆ ಬರೋದಕ್ಕೆ ನಮಗೆ ಬರೀ 500 ಮೀಟರ್ ಊರಿಂದ ಊರಿಗೆ ನಾವು ಓಡಾಡ್ತೀವಿ ಇಲ್ಲಿಂದ. ಆದ್ರೆ ಇದುವರೆಗೂ ನಮ್ಮ ಸ್ಥಳೀಯರಿಗೆನೆ ಇಲ್ಲಿ ಓಡಾಡಕ್ ಪರ್ಮಿಷನ್ ಕೊಟ್ಟಿಲ್ಲ. ಗೇಟ್ ಹಾಕಿದ್ದಾರೆ, ನಿಷೇಧಿತ ಪ್ರದೇಶ. ಒಂದು ಬಟ್ಟೆ ಒಗೆಯಕ್ಕೂ ಕೂಡ ಇಲ್ಲಿ ಒಗಿಬಾರ್ದು ಅಂತಾನೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಎಲ್ಲಿ ನಿಷೇಧಿತ ಪ್ರದೇಶ ಅಂತ ಹಾಕಿದಾರೋ ಅದೇ ಜಾಗದಲ್ಲಿ ಇವರು ಬೋಟಿಂಗಿಗೆ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾಮಗಾರಿಯಲ್ಲಿ ಕಾನೂನು ಉಲ್ಲಂಘನೆ ಮಾತ್ರ ಆಗಿಲ್ಲ, ಬದಲಿಗೆ ಕಾರ್ಮಿಕರ ಜೀವದ ಜೊತೆ ಕ್ರೂರ ಚೆಲ್ಲಾಟವಾಡಲಾಗ್ತಾ ಇದೆ. ಜಲಾಶಯದ ಅತ್ಯಂತ ಸೂಕ್ಷ್ಮ ಹಾಗೂ ಅಪಾಯಕಾರಿ ನೀರಿನ ಅಂಚಿನಲ್ಲಿ ಕೆಲಸ ನಡೀತಾ ಇದ್ರು. ಕಾರ್ಮಿಕರಿಗೆ ಹೆಲ್ಮೆಟ್ ಇಲ್ಲ, ಲೈಫ್ ಜಾಕೆಟ್ ಇಲ್ಲ, ಸೇಫ್ಟಿ ಗ್ಲೌಸ್ ಆಗಲಿ, ಶೂಗಳಾಗಲಿ ಇಲ್ಲ. 1996ರ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಕಾಯ್ದೆಯ ಪ್ರಕಾರ PPE ಕಿಟ್ ನೀಡೋದು ಕಡ್ಡಾಯ. ಆದರೆ ಇಲ್ಲಿ ಎಲ್ಲವೂ ಶೂನ್ಯ. ಒಂದು ಸಣ್ಣ ಆಯ ತಪ್ಪಿದ್ರೂ ಕಾರ್ಮಿಕರು ನೇರವಾಗಿ ನೀರಿಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುವ ಭೀತಿ ಇದೆ. ಅಷ್ಟೇ ಅಲ್ಲ, ನಿಯಮ ಬಾಹಿರವಾಗಿ 17 ವರ್ಷದ ಬಾಲ ಕಾರ್ಮಿಕರನ್ನ ಇಲ್ಲಿ ದುಡಿಸಿಕೊಳ್ಳಲಾಗ್ತಾ ಇರುವುದು ಗುತ್ತಿಗೆದಾರರನ್ನ ದರ್ಪಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸ್ಥಳೀಯರು ಮಾತನಾಡಿ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಈ ಏರಿ ಮೇಲೆ ಪ್ರವೇಶ ನಿಷೇಧ ಅಂತ ಬೋರ್ಡ್ ಹಾಕಿದ್ದಾರೆ. ಆದರೆ ಗುತ್ತಿಗೆದಾರರಿಗೆ ಯಾರು ಪರ್ಮಿಷನ್ ಕೊಟ್ಟರು? ಜಿಲ್ಲಾಧಿಕಾರಿಗಳೇ ಆದೇಶ ಕೊಟ್ಟಿದ್ದಾರೆ ಅಂತ ಗುತ್ತಿಗೆದಾರ ಹೇಳ್ತಿದ್ದಾನೆ. ಅಧಿಕಾರಿಗಳ ಗಮನಕ್ಕೆ ಬಾರದೆ ಇಷ್ಟೊಂದು ದೊಡ್ಡ ಕಾಮಗಾರಿ ನಡೆಯೋಕೆ ಹೇಗೆ ಸಾಧ್ಯ? ಏನಾದರೂ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಯಾರು ಅಂತ ಕೇಳ್ತಾ ಇದ್ದಾರೆ. ತೀತಾ ಜಲಾಶಯದ ಪರಿಸರಕ್ಕೆ ಧಕ್ಕೆ ತರ್ತಾ ಇರುವ ಈ ಅಕ್ರಮ ಕಾಮಗಾರಿಯನ್ನು ತಕ್ಷಣವೇ ನಿಲ್ಲಿಸಬೇಕಾಗಿದೆ. ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ ಹಾಗೂ ನೀರಾವರಿ ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ನಿಯಮ ಉಲ್ಲಂಘಿಸಿದ ಗುತ್ತಿಗೆದಾರನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದು ಸ್ಥಳೀಯರ ಖಡಕ್ ಆಗ್ರಹವಾಗಿದೆ. ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಈ ಕ್ರಮವನ್ನು ಕೈಗೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಜೊತೆ ಲಕ್ಷ್ಮೀಕಾಂತ್, KS, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊರಟಗೆರೆ. ನೀವು ಕೆಲಸ ಮಾಡಬೇಕಾದ್ರೆ ಏನೇ ಕೂಡ ಡಿಸ್ಟರ್ಬ್ ಆದರೆ ಅದನ್ನು ಮುಂಚೆ ಹೇಗಿತ್ತು ಆ ರೀತಿ ಮಾಡ್ಕೊಳ್ಬೇಕು ಅನ್ನೋದೇ ಒಂದು ಪರ್ಮಿಷನ್ ಮೇಲೆ, ಅಗ್ರಿಮೆಂಟ್ ಮೇಲೆ ನಾವು ಇದು ಕೊಟ್ಟಿರೋದು. ಫಸ್ಟೇ ನಾವು ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ವಿ. ಈಗ ಸ್ಟಾಪ್ ಮಾಡೋದಕ್ಕೆ ಹೇಳಿದ್ರೆ ಸರ್ ಸಾಹೇಬ್ರೆ ಅದಿರಲಿ. ಈಗ ನೀವು ಕೆಲಸ ಹೇಳಿದ್ನಲ್ಲ, ಅಗ್ರಿಮೆಂಟ್ ಬಿಟ್ಟು DC
ಟೂರಿಸಂ ಡಿಪಾರ್ಟ್ಮೆಂಟ್ ಅಂಡ್ ಕಾಂಟ್ರಾಕ್ಟ್. ಹಾಗಾದ್ರೆ ಡಿ ಸಿ ಅವರಿಗೆ ನಿಮ್ಮ ಇಲಾಖೆ ಲೆಕ್ಕಕ್ಕಿಲ್ಲ. ಡಿ ಸಿ ಮಾಡಿರೋ ಸರಿನಾ? ಹಾಗಾದ್ರೆ DC ಅವ್ರು ಏನ್ ಮಾಡಿರೋ ಸರಿನಾ? ಹಂಗಾದ್ರೆ ಮಾಡೋದು ಸರಿ ಅಂತ ಹಾಗೆ ಹೇಳ್ತಾ ಇರೋದು ಈಗ ಅವ್ರೇನೇ ಅವ್ರು ನಮ್ಮ ಇಲಾಖೆನ ನಮ್ದು ಕೆಲಸ ನಾವು ಮಾಡ್ತಾ ಇರ್ತೀವಿ. ನೀವು ಹೇಳ್ತಾ ಅವ್ರ ಇಲಾಖೆಯಿಂದ ಅವ್ರು ಮಾಡ್ತಾ ಡಿ ಇದ್ದಾರೆ. ಸಿ ಅವರು ಎಸ್ ಸಿ ಅವರು ಈಗ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾವು ಒಂದು ಲೆಟರ್ ಕರೆಸ್ಪಾಂಡ್ ಮಾಡಿದೀವಿ. ನೀವು ಹೇಳಿದ್ರಲ್ಲ ಅಂಕಲ್ ಕಿತ್ತಾಕ್ತಾ ಇದಾರೆ ಅಂತ. ಅಲ್ಲಿ ಕಿತ್ತಾಕಿದ್ರೆ ತಮ್ಮ ಇಲ್ಲಿ ಒಬ್ರು ಕಾವಲುಗಾರ ಇರ್ತಾರೆ ಸರ್. ಕಾವಲುಗಾರ ಈ ಕೆಲಸ ಮಾಡಿ ಕಿತ್ತಾಕಿರೋ ಮಾಹಿತಿ ಇಂಥವ್ರಿಗೂ ಕೊಟ್ಟಿಲ್ವಾ ಸರ್? 15 ದಿವಸದಿಂದ ಕೆಲಸ ಮಾಡ್ತಿದ್ದೆ ಅಂತ ಇಂಥವ್ರಿಗೂ ತಮಗೆ ಮಾಹಿತಿ ಕೊಟ್ಟಿಲ್ವಾ? ಅದಕ್ಕೆ ನಾವು ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಸರ್. ಇನ್ನೊಂದು ಇನ್ಸ್ಪೆಕ್ಷನ್ ಮಾಡಿ ಇವತ್ತೇ ಇನ್ನೊಂದು ಲೆಟರ್ ಕರೆಸ್ಪಾಂಡೆನ್ಸ್ ಇವತ್ತು ಸ್ಟಾಪ್ ಮಾಡಿಸ್ತಾರೆ, ಹಂಗೆ ಕಂಟಿನ್ಯೂ ಆಗುತ್ತೆ ಕೆಲಸ. ಇವತ್ತು ಇಲ್ಲಿಗೆ ನಿಲ್ಲಿಸ್ತೀವಿ ನಾವು. ನಿಲ್ಲಿಸಿ ಕರೆಸ್ಪಾಂಡೆನ್ಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ಅವ್ರು ಏನು ಆಕ್ಷನ್ ಹೇಳ್ತಾರೆ ಅದ್ರ ಪ್ರಕಾರ ನೆಕ್ಸ್ಟ್ ಮಂತ್. ಹಿನ್ನೀರು ಅಂದ್ರೆ ಯಾವುದು ಸರ್? ಹಿನ್ನೀರಲ್ಲಿ ಮಾಡೋದಕ್ಕೆ ಬೋಟಿಂಗ್ ಅವಕಾಶ ಕಲ್ಪಿಸಿದ್ದಾರೆ ತಮ್ಮ ಹೈರಾಧಿಕಾರಿಗಳೇ ಕಟ್ಟಿದ್ದಾರೆ. ಯಾವುದು ಸರ್ ಹಿನ್ನೀರು? ಬ್ಯಾಕ್ ವಾಟರ್ ಅಂದ್ರೆ ಬ್ಯಾಕ್ ವಾಟರ್ ಎಲ್ಲಿ ಸರ್? ಎಲ್ಲಿ ಬರುತ್ತೆ ಸರ್ ಬ್ಯಾಕ್ ಬ್ಯಾಕ್ ವಾಟರ್ ಅಂದ್ರೆ ಹಿಂದಕ್ಕೆ ಬರುತ್ತೆ. ಸೇತುವೆ ಪಕ್ಕದಾಗೆ ಬಿಡಿಸ್ ಪಕ್ಕದಾಗೆ ಮಾಡೋದ್ರಿಂದ ಮುಂದೆ ಫ್ಯೂಚರ್ ಸಮಸ್ಯೆ ಆಗಲ್ವಾ ಅಲ್ಲ ಸರ್? ಸರ್, ಈಗ ಇದನ್ನ ಇಲ್ಲಿಗೆ ನಿಲ್ಲಿಸಿ ನೆಕ್ಸ್ಟ್ ನಾವು ಕರೆಸ್ಪಾಂಡೆನ್ಸ್ ಮಾಡಿ ಮುಂದೆ ಏನ್ ಆಕ್ಷನ್ ಅಂತ ಅದ್ರ ಪ್ರಕಾರ ಕೆಲಸ ಮಾಡಕ್ಕೆ ಹೇಳ್ತೀವಿ. ಗೈಡ್ಲೈನ್ ಹೇಳಿದ್ವಿ ಎಲ್ಲಿ ಮಾಡಬೇಕು ಅಂತ ಹೇಳಿದ್ಯೋ ಅಥವಾ ಏರಿ ಮೇಲೆ ಮಾಡಬೇಕು ಅಂತ ಇದ್ದೀವಿ. ನೀರಂತಾನೆ ಹೇಳಿರೋದು. DC ಮೇಡಮ್ ಅವರೇ ಹೇರಿ ಮರ ಮಳೆ ಅಂತ ಅಂದ್ಬಿಟ್ಟು ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲ ಸರ್, ನಮ್ಗೆ ಯಾವ್ದು ಡೈರೆಕ್ಷನ್ ಬಂದಿಲ್ಲ ಸರ್. ಅವ್ರಿಗೆ ಕೊಟ್ಟಿದ್ದೆ, ಅವ್ರಿಗೆ ಕೊಟ್ಟಿದ್ಯಾ? ಅವ್ರಿಗೆ ಕೇಳಿ ಸರ್. KC ಮಧುಗಿರಿ ಅವರೇ ಪರ್ಮಿಷನ್ ಕೊಟ್ಟಿಲ್ಲ. ಅದಕ್ಕೆ ಅಂತ ನಿಗದಿತ ಸ್ಥಳ ಸೂಚಿಸಿಲ್ಲ. ನಮ್ಮ ಇಲಾಖೆನೇ ಮಾಡ್ಬೇಕಲ್ವ? ಪ್ರವಾಸೋದ್ಯಮ ಇಲಾಖೆ ಅವ್ರ ಮನವನಿಗೆ ಕೊಡುತ್ತೆ ರಿಲೇಟು ಅಲ್ಲೇ ಮಾಡಬೇಕು. ಅದಕ್ಕೆ ಅವರು ಅಗ್ರಿಮೆಂಟ್ ಆಗಿರೋದು ಕಾಂಟ್ರಾಕ್ಟ್ರು ಮತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು DC ಅವರು ಅದ್ರ ಪ್ರಕಾರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡೋದ್ರಿಂದ ಕೆರೆಗೇನು ಹಾನಿ ಆಗಲ್ವ? ಕೆರೆಗೇನು ಹಾನಿ ಆಗಲ್ವ ಸರ್? ಆಗುತ್ತೋ ಆಗಲ್ವ? ಅದಕ್ಕೆ ನಾವು ಏನಾದರೂ ಸರ್ ಮಾಡಿ ಇದ್ರ ಬಗ್ಗೆ ನಾವು ನೋಟಿಸ್ ಕೊಡ್ತೀವಿ. ನೋಟಿಸ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವ್ರು ಆ್ಯಕ್ಷನ್ ಏನಂತ ನೋಡಬೇಕು ಈಗ ಮಾಡ್ತಾ ಇದ್ದಾರೆ. ಯಾಕೆ ಪರ್ಮಿಷನ್ ಕೊಟ್ಟರು ನಮಗೆ ನಾವು ಒಂದು ನೋಟಿಸ್ ಕೊಡ್ತೀವಿ. ಆ ಪರ್ಮಿಷನ್ ಕೊಟ್ಟಿಲ್ಲ ಹಿಂಗೆ ಮಾಡೋದು. ನಮ್ಮ ಕಡೆಯಿಂದ ಯಾವುದು ಯಾರು ಪರ್ಮಿಷನ್ ಕೊಡೋದು? ಯಾರು ಅಗ್ರಿಮೆಂಟ್ DC ಡಿಪಾರ್ಟ್ಮೆಂಟ್ ಮತ್ತು ಕಾಂಟ್ರಾಕ್ಟ್. ಕೆರೆ ತಮ್ಮದೇ ಅಲ್ಲ, ಕೆರೆ ತಮ್ಮ ಪ್ರವಾಸೋದ್ಯಮ ಇಲಾಖೆ ಅವ್ರು ಕೆಲಸ ಮಾಡಿಸ್ತಾರೆ, ನಾವಿದು ಕೆಲಸ ಮಾಡಿಸ್ತಾರೆ. ಇದ್ರ ಬಗ್ಗೆ ನಾವು ತಗೊಂತೀವಿ. ನಾವು ಸರ್ ಒಂದು ಬಟ್ಟೆ ಹೋಗಂಗಿಲ್ಲ, ಹಸು ತೊಳೆಯಂಗಿಲ್ಲ, ವೆಹಿಕಲ್ ಓಡಂಗಿಲ್ಲ, ಟೂ ವೀಲರ್ ಓಡಂಗಿಲ್ಲ ಅಲ್ವಾ ಸರ್? ಅಲ್ಲ ಸರ್, ಡ್ಯಾಮ್ ಭದ್ರತೆಗೆ ನೀವು ಒಬ್ಬ ಸಿಬ್ಬಂದಿನ ನಿಯೋಜಿಸಿರ್ತೀರಾ. ಬಟ್ ಈ ತರ ಎಲ್ಲ ಮಾಡ್ತಿದ್ದಾರೆ ಅಂತ ಒಂದು ಮಾತು ನಿಮ್ಮ ಇಲಾಖೆಗೆ ಬಂದಿಲ್ವ ಮಾಹಿತಿ ಅಂತ ಕೇಳ್ತಿರೋದು. ಕೆಲಸ ನಡೆದಿದೆಯಲ್ಲ ಕರೆಸ್ಪಾಂಡೆನ್ಸ್ ಆಗಿದೆ ಸರ್. ಈಗ ಲೆಟರ್ ಹೇಳ್ತಾ ಇದ್ದೀರಾ ಸರ್, ಇಷ್ಟು ಕೆಲಸ ಆಗೋದ್ರೂ ನಿಮ್ಗೆ ಮಾಹಿತಿ ಇಲ್ಲ, ಇವತ್ತು ಬಂದಿದ್ದೀರಾ ಅಂತಂದ್ರೆ ಏನು ಸರ್ ಅಂತ ಇದ್ದೀರಾ? ಡೈಲಿ ನಮ್ದು ಅಪ್ಡೇಟ್ ಬರ್ತಾ ಇರೋದು. ನಾವು ಕೇಜು ಆಗ್ತಾ ಇರ್ತೀವಿ. ನಮ್ಮ ಇವ್ರು ಇಲ್ಲೇ ಇದ್ದಾರೆ. ಅಂದ್ರೆ ಈ ಕೆಲಸ ಮಾಡ್ತೀರಾ ಸರ್, ಮೌನವಾಗಿದ್ದೀರಾ ಹಂಗಾರೆ ನಿಮ್ಮ DC-ಗೆ ನಾವು ಕರೆಸ್ಪಾಂಡೆನ್ಸ್ ಆಗಿದೆ. ಏನಂತ ಮಾಡೋದು? ಅಗ್ರಿಮೆಂಟ್ ಆಗ್ತಾ ಇರುತ್ತೆ. ಅಗ್ರಿಮೆಂಟ್ ಆಗ್ತಿದಂಗೆ DC ಅವರು ಮತ್ತು ಟೂರಿಸಂ ಡಿಪಾರ್ಟ್ಮೆಂಟಿಗೂ ಅಗ್ರಿಮೆಂಟ್ ಆದಮೇಲೆ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ ಸರ್. ನೆಕ್ಸ್ಟು ಈ ಕೆಲಸ ಮಾಡ್ತಾ ಇರೋದು ಈಗ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಒಂದ್ಸರಿ ಕ್ಲಾರಿಫೈ ತಗೊಂತೀವಿ ಅವ್ರ ಕಡೆ. ಅಲ್ಲ ಸರ್, ನೋಡ್ಬಿಟ್ಟು ಹೇಳಿ ಏನ್ ಡ್ಯಾಮೇಜ್ ಆಗಿದೆ ಅದನ್ನ ರಿಸ್ಟೋರ್ ಮಾಡ್ಕೊಂಡು ಅದನ್ನ ಮತ್ತೆ ಡ್ಯಾಮೇಜ್ ಆಗಿದೆ ಅಂತ ಹೇಳೋ ರೀತಿ ಮಾತಾಡಿದಾಗ ತಪ್ಪಾಗುತ್ತೆ ಸರ್. ಅದು ಅಲ್ಲ, ಈಗ ಹೇಳೋದು ಅವ್ರು ಅದನ್ನೇ ಕಾಯ್ತಿರ್ಬೇಕು. ರಿಸ್ಟೋರ್ ಮಾಡ್ಕೊಡಿ ಅಷ್ಟೇ. ಏನೇನು ಸಣ್ಣ ಡ್ಯಾಮೇಜ್ ಆದ್ರೂ ಕೂಡ restore ಮಾಡ್ಕೊಡ್ಬೋದು ಅಷ್ಟೇ. ಅದೇ ಹೇಳ್ತಾ ಇರೋದು. ಬಟ್ ಡ್ಯಾಮೇಜ್ ಆಗಿದೆ ಅಂದ್ರೆ ಅದು ಇದಾಗುತ್ತೆ. ಹಿನ್ನೀರಿಂದ ಇಲ್ಲಿ ಬರಬೇಕು. ಕೆರೆ ಏರಿ ಪಕ್ಕ ಮಾಡ್ತಾರ ಎಲ್ಲ ಅನುಕೂಲ ಆಗುತ್ತೆ. ಅಲ್ಲಿ ಮಾಡಿದೀವಿ ನಾವು. ಕೋಡಿ ಆ ಕಡೆ ಇದೆ, ಕೋಡಿ ಆ ಕಡೆಗೆ ಹೋದಾಗ ನಾವು ಅದೇನು ಸೇಫ್ಟಿ ಮಾಡಬೇಕು, ಪ್ರೋಟೀನ್ ಬಾಲ್ ಹಾಕ್ಬಿಟ್ಟು ಅದನ್ನ ಅವಾಯ್ಡ್ ಮಾಡಿ ನಾವು ಮಾಡ್ಕೊತೀವಿ. ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಸರ್, ನಮ್ಮ ಅದಕ್ಕೇ ಕೊಟ್ಟಿರೋದು. ನಮಗೆ ಎಕ್ಸ್ಪೀರಿಯನ್ಸ್ ಇದೆ, ಮಾಡ್ತಾರೆ, ಕೆಪಬಿಲಿಟಿ ಇದೆ ಅನ್ನೋದಕ್ಕೋಸ್ಕರನೇ ನಮಗೆ ಕೊಟ್ಟಿದ್ದಾರೆ. ಕೊಡ್ತೈತೆ ಹೇಳಿ ಸರ್, ಚಿಕ್ಕಬಳ್ಳಾಪುರ ಹೇಳಿ. ನೀವು ಹೇಳಿ, ನಾನು ಆಮೇಲೆ ಕೊಡ್ತೀನಿ ಅಂತ ಮಾಹಿತಿ. ಬರೆದ ಮೇಲೆ ನಾವು ಮಾಡಬೇಕು ಬರುವಂತ ಆಮೇಲೆ ನೋಟಿಸ್ ಅವರಿಗೆ ನಾವು ಮಾಡಬೇಕು. ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಬರೀ ಅವ್ರು ನಮಗೆ ಬರೀತಾರೆ. ನಾವು ಪರ್ಮಿಷನ್ ತೊಗೊಂಡು ಆಮೇಲೆ ಮಾಡೋಕ್ಕೆ ಸರಿ. ನೆಕ್ಸ್ಟ್ ಏನೇ ಕೆಲಸ ಮಾಡೋದು ಕೂಡ ಕರೆಸ್ಪಾಂಡೆನ್ಸ್ ಮಾಡ್ಕೊಂಡೇ ಮಾಡಬೇಕು, ಇಲ್ಲಾಂದರೆ ಅದು ಇಲ್ಲೀಗಲ್ ಆಗುತ್ತೆ. ನಮಸ್ತೆ, ಸ್ವಾಮಿ ಅಂತೇಳಿ ನಮ್ಮದು ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಅಡ್ವೆಂಚರ್ ಸಂಸ್ಥೆ. ಇಲ್ಲಿ ಇವಾಗ ಏನು DTDC ತುಮಕೂರು ಡಿಸ್ಟ್ರಿಕ್ಟ್ ಟೂರಿಸಂ ಡೆವಲಪ್ಮೆಂಟ್ ಕಮಿಟಿ ಅವರಿಂದ ಏನು ಇವಾಗ ಟೆಂಡರ್ ಮಾಡಿ ನಮ್ಗೆ ಇವಾಗ ಏನು ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸ್ ಮಾಡೋದಕ್ಕೆ ತೀರಾ ಡ್ಯಾಮ್ ಮೇಲೆ ಏನು ಇವಾಗ ನಮಗೇನು ಆದೇಶ ಆಗಿದೆ.
ಸೊ ಅದ್ರ ಪ್ರಕಾರ ನಾವೀಗ ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ನಾವೇನು ಲೈಕ್ ಸೇಫ್ಟಿ ಏನೇನು ಬೇಕು ಅದನ್ನೆಲ್ಲ ಮಾಡಿಕೊಂಡು ನಾವು ಮಾಡೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ ಈಗ ಆಲ್ರೆಡಿ. ಮತ್ತು ಇವಾಗೇನು ಕೆಲವರು ಅಲಿಗೇಷನ್ಸ್ ಏನು ಮಾಡ್ತಿದ್ದಾರೆ, ಫಾಲ್ಸ್ ಅಲಿಗೇಷನ್ ಮೇಲೆ ಏನೋ ಫಾಲ್ಸ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಬಿಟ್ಟು ಅಂತ ಹೇಳ್ಬಿಟ್ಟು ಅದೆಲ್ಲ ಸುಳ್ಳು ಇದೆ. ಅದು ಲೈಕ್ ಇಂಟೆನ್ಷನ್ಲಿ ಏನೋ ಮಾಡ್ತಾ ಇದ್ದಾರೆ, ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅದು ಲೈಕ್ ಅದೆಲ್ಲ ಏನಿದೆ ಅದೆಲ್ಲ ಡಾಕ್ಯುಮೆಂಟೆಲ್ಲ ನೋಡಿ ಏನು ಅಥಾರಿಟಿ ಏನಿದೆ ಕಮಿಟಿ ಏನಿದೆ ಕಮಿಟಿಲೆಲ್ಲ ಡಾಕ್ಯುಮೆಂಟಲ್ಲೆಲ್ಲ ನೋಡ್ಬಿಟ್ಟು ಮಾಡಿಕೊಟ್ಟಿದ್ದಾರೆ ಸರ್. ಈಗ ಅವ್ರೇನು ಇದ್ರೂ ಬೇಕಾದ್ರೆ ನಾನು ಅದಕ್ಕೆ ರೆಡಿ ಇದ್ದೀನಿ. ಡಾಕ್ಯುಮೆಂಟ್ಸ್ ಇದೆ ನಿಮ್ಮ ಹತ್ರ ಸರ್ ನಿರ್ದೇಶಕರು ಮಾಡ್ತಾ ಇದ್ದೀರಾ, ಅದು ಹಿನ್ನೀರಿನಲ್ಲಿ ಮಾಡಬೇಕು ಸ್ಪೋರ್ಟ್ಸ್ ಇವಾಗ ನಾವು ಬಂದು ಯಾಕೆಂದರೆ ಇಲ್ಲಿ ಇವಾಗ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಈಗ ಇಲ್ಲೇ ಮಂದಿರದ ಟೆಂಪಲ್ ಇಲ್ಲೇ ಇದೆ, ಸ್ಟೆಪ್ಸ್ ಇಲ್ಲೇ ಇದೆ, ಇಲ್ಲಿ ಲೋಕಲ್ ವೆಂಡರ್ಸ್ಗಳು ಅವರು ಒಂದು ಸ್ವಲ್ಪ ಶಾಪ್ ಥರ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ನಾವೇನು ಮಾಡಿದ್ದೀವಿ, ಸೂಕ್ತ ಸ್ಥಳ ಇದೆ ಅಂತ ಹೇಳ್ಬಿಟ್ಟು ನಮ್ಮ AD ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿ ಈ ಥರ ಇಂಟಿಮೇಷನ್ ಮಾಡಿ ಸರ್ ಈ ಥರ ಇಲ್ಲಿ ಮಾಡ್ಕೊಂಡು ಈಗ ಸೂಕ್ತ ಅಂದ್ಬಿಟ್ಟು ನಾವು ಕಳಿಸಿ ಅವ್ರಿಗೆ. ಸೊ ಇಲ್ಲಿಂದ ನಾವು ಮಾಡಿದ್ದೀವಿ. ತೋರಿಸಿದ್ರೆ ಇದೇ ಜಾಗನ ಮಾಡ್ಕೊಳ್ಳಿ ಅಂತ ಯಾರು ಸರ್? ನೀರಾವರಿ ಇಲಾಖೆ ಹೇಮಾವತಿ ಅವರು ಇಲ್ಲ, ಹೇಮಾವತಿ ಅವ್ರಿಗೆ ಇವಾಗ ನಾವು ಬರ್ತಾರೆ ಅವ್ರು, ಯಾಕೆಂದ್ರೆ ಈಗ ವಾಶ್ರೂಮ್ದು ಇದನ್ನೆಲ್ಲ ಮಾಡಬೇಕು. ಅವ್ರು ಬರ್ತಾರೆ, ಅವ್ರು ಬಂದು ನೋಡ್ಬಿಟ್ಟು ಇವಾಗ ಆ ಪ್ಲೇಸ್ನ ಮಾಡಿಕೊಡ್ತಾರೆ. ಈಗ ನಾವೇನಿಲ್ಲ ಆಕ್ಟಿವಿಟಿನ ನಾವು ಸ್ಟಾರ್ಟ್ ಮಾಡಿಲ್ಲ. ಈಗ ನಾವೇನು ಇವಾಗ ಏನು ಹೇಳ್ತಿದ್ದೀರಿ ಕೋಡಿ ಕಡೆ ಇಲ್ಲಿದೆ ಅಂತ ಏನು ಹೇಳ್ತಾ ಇದ್ದೀರಿ, ಅದಕ್ಕೆ ನಾವು ಬಂದ್ಬಿಟ್ಟು ಫ್ಲೋಟಿಂಗ್ ಬಾಲ್ ಅಂತ ಬರುತ್ತೆ, ನಾವು ಒಂದು ಏರಿಯಾ ಡಿವೈಡ್ ಮಾಡ್ತೀವಿ. ಆ ಝೋನಲ್ಲಿ ಬಿಟ್ಟು ಆ ಕಡೆ ಬೋಟ್ ಹೋಗಂಗಿಲ್ಲ ಅಂತ ನಾವು ಮಾಡಿಬಿಟ್ಟೇ ಮಾಡ್ತೀವಿ ಸರ್. ಈಗ ಅಧಿಕಾರಿಗಳೇ ಸೂಚನೆ ಕೊಟ್ಟಿಲ್ಲ ಈ ಮಾಡಿ ಅಂತ ಅಂದ್ಬಿಟ್ಟು ನೀವು ಹೆಂಗೆ ಮತ್ತೆ ಈ ಜಾಗನ ಸೂಚನೆ ಕೊಟ್ಟಿಲ್ಲ ಅಂತ ಸರ್. ಸೂಚನೆ ಕೊಟ್ಟು ಯಾಕೆಂದರೆ ಇವಾಗ ಏನು ಡಬಲ್ ಏನಿದ್ದಾರೆ ಈಸ್ ಆಲ್ಸೋ ಒನ್ ಆಫ್ ದ ಕಮಿಟಿ ಮೆಂಬರ್. ಈಗ ನಮ್ದು ಏನು ಕಮಿಟಿ ಇತ್ತು ಆ ಕಮಿಟಿಯಲ್ಲಿ ಅವರು ಎಲ್ಲರೂ ಮೆಂಬರ್ಸ್ ಇರ್ತಾರೆ, ಅದರಿಂದ ಹಾಗೆ ಮಾಡಿದ್ದಾರೆ. ಸೊ ನಾವು ಇಲ್ಲಿ ಮಾಡ್ತಾ ಇದೀವಿ ಅಂದ್ಬಿಟ್ಟು ಸೂಚನೆ ಇಲ್ಲದೆ ಆದೇಶ ಇಲ್ಲದೆ ನಾವು ಬಂದು ಮಾಡೋಕ್ಕಾಗತ್ತೆ ಸರ್. ಈಗ ಹೇಳಿದ್ರೆ ಹೆಂಗಂತ ನಮಗೇನು ಹೇಳಿಲ್ಲ ಇನ್ನ ಇಲ್ಲಿ ಈ ಜಾಗ ಅಲ್ಲ ವಾಶ್ರೂಮ್ದು ಅದು ಇನ್ನೂ ಇದೆ, ಇನ್ನೂ ಕೆಲಸ ಇದೆ. ಇಲ್ಲಿದ್ದು ಇಷ್ಟೇ. ಈಗ ಏನೇ ಮಾಡೋದಿದ್ರೀಗ ನಾವು ಫ್ಲೋಟಿಂಗ್ ಜೆಟ್ಟಿ ಅಂತ ಬರುತ್ತೆ, ಅದು ಯಾಕೆಂದರೆ ಇವಾಗ ಇಳಿಬೇಕಾದ್ರೆ ಅದು ಸೇಫ್ಟಿ ಬೇಕಲ್ಲ. ಈಗ ಸ್ಟೆಪ್ಸಿಂದ ಅದ್ರ ಮೇಲೆ ಹೋಗ್ತಾರೆ, ಅದ್ರ ಮೇಲೆ ನಿಂತ್ಕೊಂಡು ಅದರಿಂದ ಬೋಟ್ಗೆ ಇಳಿಯೋದು ಹತ್ತೋದು ಆ ರೀತಿ ಮಾಡ್ಕೊತಾರೆ. ಸೊ ಅದನ್ನು ಹಾಕಿ ಜಾಗದಲ್ಲಿ ಮಾಡಿ ಅಂತ ಇಲ್ಲ ಇಲ್ಲ पगार क्या तेरे कुछ तू पगार नहीं ले रहा है? क्यों? हाँ, कितना दे रहा है? वो कितना देता है भाई होगा बड़ा भाई दो है भाई। नहीं, कितना साल आप पगार तो नहीं मालूम, साल तो मालूम है ना? कितना वर्ष तेरे कितना साल? हाँ 17। अच्छा पढ़ा लिखा नहीं किया? कब तक गए? 8। अभी काम कर कितना साल से कर रहा है इधर? 1 साल से। 1 साल से। उसको पहले क्या काम कर रहा था? स्कूल तो 8 को जाएगा तो 8 और 13 वर्ष छोड़ देगा तो 8 6 कितना हुआ? 14। हाँ 14 साल से काम कर रहा है तो है ना, बराबर था ना? फिर 1 वर्ष से काम कर रहा है करके बोल रहा है, झूठ बोल रहा है ना? तो क्यों झूठ कैसा बोलेगा भाई? नहीं करता दूसरी जगह। नहीं आपको ग्लोव्स नहीं दिया है, वो क्या ग्लोव्स शू नहीं दिया है, हाथ को सेफ्टी का काम करने, हेलमेट नहीं है, कुछ नहीं दिया है। ಹೆಸರು ರವಿಕುಮಾರ್ ಅಂತ, ಇಲ್ಲೇ ಕೆಂಗಪಳ್ಳಿ ನಿವಾಸಿ. ನಾವು ಈಗ ಜಲಕ್ರೀಡೆ ಬಗ್ಗೆ ಟೆಂಡರ್ ಕರೆದಿದ್ರೆ ಟೆಂಡ್ರು ನಾವು ಹಾಕಿದ್ವಿ. ನಾವು ಹಾಕಿದರೆ ನಮಗೆ ದಾಖಲೆ ಏನು ಪರಿಶೀಲನೆ ಮಾಡಿದೆ, ನಿಮ್ಮದು ರಿಜೆಕ್ಟ್ ಆಗೈತೆ, ದಾಖಲೆ ಸರಿ ಇಲ್ಲ ಅಂತ ಹೇಳಿದ್ರು AD ಅವರು. ಆಯ್ತು ಸರ್ ನಮ್ದೇನು ದಾಖಲೆ ಸರಿ ಇಲ್ಲ ಕೊಡಿ ಅಂತ ಕೇಳೋ ಹೊತ್ತಿಗೆ ಅವರು ನಮ್ಗೆ ಇಂಥವ್ರು ಏನೂ ರೆಸ್ಪಾನ್ಸ್ ಮಾಡಿಲ್ಲ. ನಾವು ಹಂಗೆ ಆನ್ಲೈನ್ ಅಪೀಲ್ ಹೋಗಿದ್ವಿ, ಆನ್ಲೈನ್ ಅಪೀಲ್ಗೂ ರೆಸ್ಪಾನ್ಸ್ ಮಾಡಲಿಲ್ಲ. ಅದು ಬೇಡ RTI ಹಾಕಿದ್ವಿ, ರಿಸೀವ್ ಮಾಡ್ಕೊಂಡಿದ್ದಾರೆ, ಅದು ಇನ್ನೂ ನಮಗೇನು ಹೇಳಿಲ್ಲ. ಸ್ಥಳೀಯರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ನಾವು ಗೊತ್ತಿಲ್ಲದೇ ಟೆಂಡರ್ ಕರೆದ್ವಾ? ಜಮೀನು ಕಳ್ಕೊಂಡಿರೋರು ನಾವು 17 ಗುಂಟೆ 16 ಗುಂಟೆ ನಾವು ಜಮೀನು ಇಟ್ಕೊಂಡು ಏನು ಮಾಡೋಣ? ನಾವು ಇದ್ರ ಬಗ್ಗೆ ಗೊತ್ತಿಲ್ಲದೇನೆ ಇರ್ತೀವ? ದಿನ ಕೆರೆಯಲ್ಲಿ ಇರೋದು. ಇವ್ರು ಹೇಳ್ತಾರೆ ನಮ್ಗೆ ಅಲ್ಲಿ DC ಮೇಡಮ್ ಅವ್ರು ಹೇಳೋರೆ ಪರ್ಮಿಷನ್ ತಗೊಂಡಿದ್ದೀವಿ ಅಂತ. ಪರ್ಮಿಷನ್ ಅಂತ ನಾವು ಓಡಾಡೋಕ್ಕೂ ಬಿಡಲ್ಲ. ನಮ್ಮ ಜಮೀನು ನಾವು ಮಣ್ಣು ತುಂಬ್ಕೊಳಕ್ಕೆ ಕೆರೆ ಮಗ್ಳಿಗೆ ಬಿಡಲಿದ್ದರು, ಏನು ಗಾಡಿಗಳು ಹಾಕ್ಬಿಟ್ರು. ನಿನ್ನೆ ಟ್ಯಾಟ್ರಿಗೆ ಸಿಮೆಂಟ್ ಇಟ್ಟಿಗೆ ತುಂಬ್ಕೊಂಡು ಟ್ಯಾಟ್ರಿ ಹಾಕ್ಬಿಟ್ರು. ಇವಾಗ ಬರೋ ಹೊತ್ತಿಗೆ ಎಲ್ಲರೂ ಈಗ ಖಾಲಿ ಮಾಡ್ತಾರೆ ರೂಮ್ ಕೇಳಿದ್ರೆ ಯಾರೋ ನಮ್ಮ ಇಂಜಿನಿಯರ್ ಹೇಳಿದ್ರು ಕೊಟ್ಟಿದ್ದೀವಿ ಅಂತಾರೆ. ಇಂಜಿನಿಯರ್ ಹೇಳಿದರೆ ಕೊಟ್ಟಿದ್ರೆ ಅವ್ರು ಇಂಜಿನಿಯರ್ನ ಕರೆಸ್ಲಿಲ್ಲ ಕೇಳೋಣ. ಈಗ ಸ್ಥಳೀಯರಿಗೆ ಅವಕಾಶ ಇಲ್ಲದ ಮೇಲೆ ಬೇರೆಯವ್ರಿಗೆ ಯಾರಿಗೂ ಕೊಡಬಾರ್ದು. ಇಡೀ ಕರ್ನಾಟಕ ಕೆರೆಗೆಲ್ಲ ಇವ್ರು ಒಬ್ಬರೇ ಮಾಡಂಗಿದ್ರೆ ಇನ್ಯಾರು ಹೊಸಬ್ರು ಬರಂಗೆ ಇಲ್ವಾ? ಹೊಸಬ್ರು ಟೆಂಡರ್ಗೆ ಇದು ಮಾಡಂಗೆ ಇಲ್ವಾ? ಎಲ್ಲೆಲ್ಲಿ ಮಾಡ್ತಿದ್ದಾರೆ ಅವರು? ಇವರು ಇದು ಮಾಡ್ತಿದ್ದಾರೆ, ಇದ್ರ ಕಣವಾದಲ್ಲಿ ಮಾಡ್ತಿದ್ದಾರೆ,
ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರು ಅಲ್ಲೋದೇ ಎತ್ಕೊಂಡ್ ಬಂದಿದ್ದಾರೆ. ತುಮಕೂರಲ್ಲಿ ಮಾಡ್ತಿದ್ದಾರೆ ಇವರೇ. ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ನಾವು ಇಡೀ ನಮ್ಮ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ನಾವೇ ಎಲ್ಲ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ. ಅವರೊಬ್ಬರೇ ನಾವು ಯಾರು ಮಾಡೋದೇ ಅಲ್ವಾ? ಅದರಿಂದ ನಮ್ಗೆ ಇದು ನ್ಯಾಯ ದೊರಕಿಸ್ಕೊಡ್ಬೇಕು, ಹೋರಾಟ ಮಾಡ್ತೀವಿ. ನಾವೆಲ್ಲ ದಾಖಲೆ ತಗೊಂಡೆ ನಾವು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದ್ದು. ದಾಖಲೆ ಸರಿ ಇಲ್ಲ ಅಂತ ಹೇಳಿದ್ರಲ್ವಾ, ನಾವು ಕೊಡ್ತೀವಿ ದಾಖಲೆ. ಅವರು ಕೊಡ್ಲಿ. ಎಷ್ಟು ವರ್ಷದ ದಾಖಲೆ ಕೇಳಿದ್ದಾರೆ? ಅವ್ರು ಕೇಳಿರೋದು ಇದು ಎಲ್ಲ ಬೋಟಿಂದು 74 ಪೇಜ್ ಕೇಳಿದ್ದಾರೆ. 74 ಪೇಜ್ ನಾವು 70 ಎಲ್ಲ ಕೊಟ್ಟಿದ್ದೀವಿ. ಇನ್ನು ಇಲ್ಲ ಅನ್ನಂಗಿಲ್ಲ. ಆಯ್ತು ಬೇಡ, ಟರ್ನ್ ಓವರ್ 1 ಕೋಟಿ 10 ಲಕ್ಷ ಕೊಟ್ಟಿದ್ರು, ಒಬ್ಬರೇ 1 ಕೋಟಿ ಕೊಡ್ತೀವಿ ಅಂತಾರೆ. ನಾವು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ವಲ್ಲ, ನಮಗೆ ಕೊಡಲಿಲ್ಲ. ಬೇಡ ಬೀಟ್ ಎಷ್ಟಕ್ಕಾಗೈತೆ ಅಂತ ಇಂಥವ್ರು ಯಾರಿಗೂ ಅವ್ರು ಹಿಂದೆ ರಿವಿಲ್ಲೇ ಮಾಡಿಲ್ಲ. ಯಾರಿಗೆ ಬೀಟ್ ಎಷ್ಟಾಗೈತೆ, ಯಾರ್ಯಾರು ಎಷ್ಟು ಹಾಕಿದ್ರು ಇಂಥವ್ರು ರಿವಿಲ್ ಮಾಡಿಲ್ಲ. ಅದ್ರ ಬಗ್ಗೆ ಕದ್ದು ಮುಚ್ಚಿ ಮಾಡಿ ಎಲ್ಲ ಶಾಮೀಲಾಗಿರ್ತಾರೆ. ಅದರಿಂದ ಯಾವ ಕೇಳಿದ್ರೆ ಅವ್ರು ರೇಡಿಯೋ ಸಿಗೋದು ಇಲ್ಲ. ಯಾರಿಗೆ ಬರ್ತದೆ ಸಂಬಂಧ ಇಲಾಖೆ ಬರ್ತಾರೆ. ಆಮೇಲೆ ಕಾವೇರಿ ನಿಗಮದವ್ರು ಬರ್ತಾರೆ. ಪಂಚಾಯತಿಯವರು ಪರ್ಮಿಷನ್ ತಗೊಂಡಿಲ್ಲ, ಪಂಚಾಯತಿ ಪರ್ಮಿಷನ್ ತಗೊಂಡಂಗೆ ಕೆಲಸ ಸ್ಟಾರ್ಟ್ ಮಾಡಿದ್ರ. ಅದು ಕೊಟ್ಟಿಲ್ಲ ಅಂದ್ರೆ ಅವ್ರು ಪಿಡಿಒ ಕೇಳೋದಕ್ಕೆ ಯಾವ ಪರ್ಮಿಷನ್ ತಗೊಂಡ ಕೆಲಸ ಸ್ಟಾರ್ಟ್ ಮಾಡಿ ಏರಿನೆಲ್ಲ ಬಗದ್ರೆ ಮುಂಚೆ ಫುಲ್ ಲೋಡ್ ಇದಾಯ್ತಪ್ಪ, ಎತ್ತಿನ ಒಳ್ಳೆ ನೀರು ಬಿಟ್ಟಾಗ ಅವಾಗ ಏರಿ ಕಿತ್ಕೊಂಡ್ರೆ ಇವರು ಬಂದು ಏರಿ ಕಟ್ಟಿಸ್ತಾರೆ ಹೊಸದಾಗಿ. ಆಯ್ಕೆ ಸಮಿತಿ ಅವರು ಪ್ರವಾಸೋದ್ಯಮ ಇಲಾಖೆಯವರು ಡಿ ಸಿ ಮೇಡಮ್ ಅಧ್ಯಕ್ಷರಾಗಿರ್ತಾರೆ. ಆಯ್ಕೆ ಮಾಡಿರೋದು ಅವರೇ ಆಯ್ಕೆ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಅದು ಏನು ಕೇಳಿದ್ರು ಡಿ ಸಿ ಮೇಡಮ್. ಸರ್, ನನ್ನ ಹೆಸರು ರಾಮಮೂರ್ತಿ, ಕೆಂಗನಪಾಳ್ಯ ನಿವಾಸಿ. ನಾವು ಇಲ್ಲಿ ಸ್ಥಳೀಕರಾಗಿದ್ದು ನಮ್ಮ ಜಮೀನುಗಳೆಲ್ಲ ಭಾಳ ಕಳ್ಕೊಂಡಿದ್ದೀವಿ. ಎಲ್ಲ ತೋಟ ಎಲ್ಲ ಕಳ್ಕೊಂಡಿದ್ವಿ. ಆಗಿನ ಕಾಲಕ್ಕೆ ನಮ್ಮದು 20 ಎಕರೆ ಜಮೀನು ಹೋಗಿದೆ. ನಮಗೆ ಕೇವಲ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅವತ್ತು. ಈಗಿನ ಬೆಲೆ ನೋಡಿಕೊಂಡ್ರೆ ನಮ್ಮ ಮಕ್ಕಳು ಮರಿ ಎಲ್ಲ ಜೀವನ ಮಾಡೋದು ಭಾಳ ಕಷ್ಟ ಆಗುತ್ತೆ ಬಂದ್ಬಿಟ್ಟು. ನಾವು ವ್ಯವಸಾಯನೇ ನಂಬ್ಕೊಂಡಿರೋರು ಬಂದುಬಿಟ್ಟು ಏನೋ ನಮ್ಮ ಮಕ್ಕಳು ಮುಂದೆ ಬರಲಿ ಅಂದ್ಬಿಟ್ಟು ನಾವು ಈ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಪ್ರವಾಸೋದ್ಯಮ ಇಲಾಖೆಯಿಂದ ಬೋಟಿಂಗ್ ವ್ಯವಸ್ಥೆ ಮಾಡಬೇಕು ಅಂತ, ಟೂರಿಸಂ ಡೆವಲಪ್ ಮಾಡಬೇಕು ಲಕ್ಷ್ಮೀ ದೇವಸ್ಥಾನದಿಂದ ಕರೆದಿದ್ರು. ನಾವು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದ್ವಿ. ನಾವೆಲ್ಲ ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗಿತ್ತು, NOCಗಳು ಬೇಕಾಗಿತ್ತು, ಎಲ್ಲನೂ ಅದಕ್ಕೂ ಭಾಳಷ್ಟು ದುಡ್ಡುಗಳು ಖರ್ಚು ಮಾಡಿಕೊಂಡು ಅದೆಲ್ಲ ಒದಗಿಸ್ಕೊಟ್ಟಿದ್ದೀವಿ. ನಾವು ನಮ್ಮ ಇಲಾಖೆಯ ಮೂಲಕ ನಾವು ಕೇಳ್ಕೊಳ್ಳೋದು ಏನಂದರೆ, ನಾವು ಫಸ್ಟ್ ನೀವು ಸ್ಥಳೀಕರಿಗೆ ಇದು ಕೊಡ್ರಿ, ಬೇರೆಯವರೆಲ್ಲೋ ಇರೋರಿಗೆ ನಮಗೆ ಯಾತಕರಿಗೆ ಕೊಡ್ತೀರ ಬಂದುಬಿಟ್ಟು. ನಾವು ಸ್ಥಳೀಕರು ನಾವು ಮುಂದುವರಬೇಕಲ್ಲ, ನಮ್ಮ ಮಕ್ಕಳು ಮರಿ ಜೀವನ ಮಾಡಬೇಕಲ್ಲ ಮುಂದೆ. ನಾವು ಇದರ ಬಗ್ಗೆ ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಕೂಡ ಮನವಿ ಮಾಡಿದ್ವಿ ಬಂದುಬಿಟ್ಟು. ಅವರು ಒಂದು ನಮಗೆ ಮಾತು ಕೊಟ್ಟಿವಿ ಅಂತ ಅಂದ್ಬಿಟ್ಟು, ಆದರೂ ಬಂದುಬಿಟ್ಟು ಅದನ್ನು ಧಿಕ್ಕರಿಸಿ ಬಂದುಬಿಟ್ಟು ಇವರು ಇವರು 4-5 ಕಡೆ ಮಾಡ್ತಾ ಇದ್ದಾರಂತೆ. ಅವರೇ 4-5 ಕಡೆ ಮಾಡಿದ್ರೆ ನಾವೆಲ್ಲ ಎಲ್ಲರೂ ಹೋಗ್ಬೇಕು ಬಂದುಬಿಟ್ಟು. ಎಲ್ಲರೂ ಒಂದೇ ಊಟ ಒಬ್ಬರೇ ಮಾಡೋಕ್ಕಾಗುತ್ತಾ? ಹಂಚಿ ತಿನ್ನಬೇಕು ಬಂದುಬಿಟ್ಟು. ಆಗಿರಬೇಕಾದ್ರೆ ಬಂದುಬಿಟ್ಟು ನಾವು ಸ್ಥಳೀಕರಿಗೆ ಪ್ರಾಧಾನ್ಯತೆ ಕೊಟ್ಬಿಟ್ಟು ಇದನ್ನು ಟೂರಿಸಂ ಡೆವಲಪ್ಮೆಂಟ್ ಆಗಲಿ ಬಂದುಬಿಟ್ಟು ನಮಗೆ ಅದಕ್ಕೆ ಆಕ್ಷೇಪಣೆ ಇಲ್ಲ. ರೈತರಿಗೆ ಏನೇ ಗೊತ್ತೇ ಇಲ್ಲ ಅಂತ ಹೇಳಿ ಮೂರ್ದಣ್ಣ ಅಲ್ಲಿ ಚೌಟ್ರಿ ಮುಂದೆ ದೇವಸ್ಥಾನ ಮುಂದೆ ಅಂಗಡಿ ರೂಮ್ ಇತ್ತಲ್ಲ ಚಾನಲ್ ಮೇಲೆ ದೇವಸ್ಥಾನದವರು ಅಂಗಡಿ ರೂಮ್ ಮಾಡಿ ಬಾಡಿಗೆ